ಕಾಯಿಲೆ ಬಿದ್ದೀವಿ ಎಲ್ಲ ನಾವು ಇದು ಮಾಡ್ಕೊಂಡೆ. ಆಗ ಅಂಥವ್ರು ಸಹ ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ, ಸಾವಾಗ್ಬಿಡ್ತು. ಸ್ಥಿತಿಗತಿ ಎಲ್ಲ ಆಯಿತು. ಇದನ್ನು ನಾವು ಭೂಮಿ ಕಡೆ ಹೋಗಿಲ್ಲ ಸ್ವಾಮಿ. ಆದರೂ ಸಹ ಈಗ ನಾವು ಎಲ್ಲ ಕಳ್ಕೊಂಡು ಹೋದಾಗ ದಿಕ್ಕಾಪಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ತೊಂದರೆ ಪಡೆದು ಬಂದ್ಬಿಟ್ಟು ಆರಾಮ ಮಾಡೋಕ್ಕೆ ಆಯ್ತಾಯಿಲ್ಲ. ನಾವು ಇದು ಬಿಟ್ಟರೆ ದಾರಿ ಯಾವುದೂ ಇಲ್ಲ. 20 ಗುಂಟೆನೇ ನಮ್ಗೆ ಇರೋದು ಭೂಮಿ, ಬೇರೆ ನಮಗೆ ಯಾವ ಕಡೆಯಲ್ಲೂ ಇಲ್ಲ. ಆ ರೀತಿಯಿಂದ ಜೀವನ ಇದರಿಂದಲೇ ನಾವು ಮಾಡ್ತಾಯಿದ್ದೀವಿ. ಇದು ಇಲ್ಲ ಅಂತ ಅಂದರೆ ನಮಗೆ ನಿರ್ಗತಿ ಆಗೋಗಿದ್ದೀವಿ ಸ್ವಾಮಿ. ಇದು ಬಿಟ್ಟರೆ ಇದರಲ್ಲೇ ಅನ್ನ ಉಣ್ಬೇಕು, ಇದು ಮಕ್ಕಳು ಮರಿಯಲ್ಲ ಇದರಲ್ಲೇ ಸಾಕಬೇಕು. ಇಲ್ಲ ನೀವು ಹಿರಿಯರು ನಮಗೆ ಬಂದು ನಮಗೆ ಇದನ್ನು ನಾವು ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಧರ್ಮವಾಗಿದ್ದೀವಿ, ಅನ್ಯಾಯ ಅಂತೂ ನಾವು ಮಾಡಿಲ್ಲ ಆಯ್ತಲ್ಲ. ಕೋರ್ಟ್ ಏನದೇ ಡಿಗ್ರಿ ಅದರಂತೆ ಭೂಮಿ ಕೊಡಲಿ ನಮಗೆ ಸ್ವಾಮಿ. ಇಲ್ಲ ನಾವು ಕೊಡಲಿಲ್ಲ ಅಂತಂದರೆ ಯಾವ ಸಾವು ನೋವಿನಲ್ಲಿ ನಾವು ಅನುಭವಿಸ್ಬೇಕಾಯ್ತು ಸ್ವಾಮಿ. ಹಾಂ, ಇದೊಂದೇ ನನಗೆ ದಾರಿ. ಈಗ 5 ವರ್ಷದಿಂದ ಈಚೆಗೆ ಇವರು ಯಾವುದೋ ಒಂದು ತೊಂದರೆ ಕೊಟ್ಟರು. ಆ ದೃಷ್ಟಿಯಿಂದ ನಾವು ಸಿವಿಲ್ ಕೋರ್ಟ್ಗೆ ಹಾಕೊಂಡು ಸಿವಿಲ್ ಕೋರ್ಟಲ್ಲೂ ಸಹ ಎಲ್ಲ ನಮಗೆ ತೀರ್ಮಾನ ಆಯಿತು. ತೀರ್ಮಾನ ಆಗಿ ಪುನಃ ಈಗ ನಾವು ಇಲ್ಲಿವರೆಗೆ 1 ವರ್ಷದೂ ಗ್ಯಾಪ್ ಕೊಟ್ಟಿಲ್ಲ. ನಾವು ಈ ವರ್ಷ ನಾವು ಆರಂಭ ಮಾಡೋಕ್ಕೆ ಹೋದಾಗ ನಮಗೆ ಭಾರಿ ನೋವು ಕೊಟ್ಬಿಟ್ರು ಈ ಸ್ವಾಮಿಗೌಡ ಅವ್ರ ಕುಟುಂಬದವರೆಲ್ಲ ಪೂರ್ತಿ. ಮತ್ತು ನಮಗೆ ನಮ್ಮ ತಮ್ಮವರು ಈಗ ಒಂದು 2 ತಿಂಗಳಲ್ಲಿ ಭಾರಿ ಉಸಾಬ್ ತೆಪ್ಪಟ್ರು ನಮಗೆ. ನನ್ನ ತಮ್ಮನ್ನ